ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ, ಸೇಫ್ ಅದಿರಿ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ನಿಮಗೆಲ್ಲ ಗೊತ್ತಿರುವಾಗ ಇವತ್ತಿನ ವ್ಲಾಗ್ ಒಳಗೆ ಏನು ಹೇಳಕತ್ತೀನಪ್ಪ ಅಂತಂದ್ರೆ, ನಾನು ನಿಮ್ಗೆ ಹಿಂದಿನ ವ್ಲಾಗ್ ಒಳಗೆ ಏನೆಲ್ಲ ಹೇಳಿನಿ ಅದು ನಿಮ್ಗೆ ಈಗಾಗಲೇ ತಲುಪಿದೆ ಅಂತ ಹೇಳಿ ಅನ್ಕೋತೀನಿ ರೀ. ಇವತ್ತಿನ ವ್ಲಾಗ್ ಒಳಗೆ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ ರೀ, ಇದು ರೆಗ್ಯುಲರ್ ಆಗಿ ಎಲ್ಲರ ಮನೆಯಲ್ಲಿ ಮಾಡುವಂಥ ಸಣ್ಣ ತಪ್ಪು ಅಂತಲೇ ಹೇಳ್ಬೋದು ರೀ. ಒಬ್ಬೊಬ್ರು ಪಾಲಿಸ್ಕೊಳ್ತಾ ಬರ್ತಾರೆ ರೀ, ಇನ್ನೊಬ್ಬೊಬ್ರು ಪಾಲಿಸ್ಕೊಂಡ್ದೇ ಹಂಗೆ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದರಿಂದ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಏರುಪೇರುಗಳು ಆಗ್ತಾ ಇರ್ತಾವೆ ರೀ. ಸೊ ದಯವಿಟ್ಟು ಇನ್ನು ಮುಂದೆ ಆ ಥರ ತಪ್ಪುಗಳನ್ನ ಮಾಡಲಿಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂತಂದ್ರೆ ಆ ತಪ್ಪುಗಳಿಂದ ನಮ್ಗೆ ಏನೆಲ್ಲ ಕಷ್ಟಗಳು ಬರ್ತಾ ಇರ್ತಾವೆ, ಆಮೇಲೆ ಏನೆಲ್ಲ ಮನೆಯ ತೊಂದರೆಗಳಿಗೆ ಆಗ್ತಾ ಇರ್ತಾವೆ ಅಂಥೇಳಿ ನಮ್ಗೆ ಗೊತ್ತಿರೋದಿಲ್ಲ ರೀ. ಸೊ ಅದಕ್ಕೆ ರೀ ಒಂದಿಷ್ಟು ವಿಚಾರಗಳನ್ನು ನಾನು ಹೇಳ್ಕೊಂಡು ಬರೋದ್ರಿಂದ ನಿಮಗೂ ಒಂದಿಷ್ಟು ಹೆಲ್ಪ್ ಆಗ್ತದೆ ಅಂಥೇಳಿ ಅಂದ್ಕೊಂಡಿನಿ ರೀ. ಏನಪ್ಪ ಅಂತಂದ್ರೆ ನಾನು ಹೇಳುವಂಥ ವಿಚಾರ ಅಥವಾ ನಾನು ಹೇಳುವಂಥ ವಿಷಯ ಇವತ್ತು, ಇವಾಗ ನಾವು ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಪೂಜೆನ ಕೆಲವೊಂದಿಷ್ಟು ಮನೆಗಳಲ್ಲಿ ಆಚರಿಸ್ತಾರೆ, ಕೆಲವೊಂದಿಷ್ಟು ಮನೆಗಳಲ್ಲಿ ಆಚರಣೆ ಮಾಡೋದಿಲ್ಲ ರೀ. ಸೊ ಅದಕ್ಕೆ ನಾ ಹೇಳೋದಿಷ್ಟ ರೀ, ಏನಂದ್ರೆ ಶ್ರಾವಣ ಮಾಸದಲ್ಲಿ ಕಂಪಲ್ಸರಿಯಾಗಿ ಅಂತೇನು ಹೇಳ್ತೀವಲ್ಲ ರೀ, ಇದು ಭಾಳ ಅಂದ್ರೆ ಶ್ರಾವಣ ಮಾಸ ಅಂದ್ರೆ ಭಾಳ ಅಂದ್ರೆ ಮುಖ್ಯವಾದ ದಿನಗಳಂತ ಹೇಳ್ಬೋದು ರೀ. ಅದೇ ರೀತಿಯಾಗಿ ನಾವು ಈ ತಿಂಗಳಲ್ಲಿ ಅಥವಾ ಈ ಮಾಸದಲ್ಲಿ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಪಾಲಿಸ್ತಾ ಬಂದಿರ್ತೀವಿ ರೀ. ಸೊ ಇದು ಏನಪ್ಪ ಅಂದ್ರೆ ಮನೆ ಕ್ಲೀನಿಂಗ್ ಅದು ಎಲ್ಲ ಮುಗಿಸಿದ ಕೂಡಲೇ ರೀ, ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಆದಷ್ಟು ಒಂದಿಷ್ಟು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಪಡ್ರಿ, ಅಥವಾ ಶ್ರಾವಣ ಮಾಸ ಮುಗಿಯೋವರೆಗೂ ನೀವು ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಯಾಕಂತಂದ್ರೆ ವರಮಹಾಲಕ್ಷ್ಮಿ ತುಂಬ ಪವಿತ್ರವಾಗಿರ್ತಾಳೆ. ಸೊ ಅದಕ್ಕಾಗಿ ಆ ವ್ರತದ ಪ್ರತಿಫಲ ನಿಮ್ಗೆ ಸಿಗ್ಬೇಕಂತಂದ್ರೆ ಈ ಒಂದು ಸಣ್ಣ ಟಿಪ್ಸನ್ನು ಮಾಡಿ ನೋಡಿರಿ. ಏನಪ್ಪ ಅಂತಂದ್ರೆ ನಾವು ಶ್ರಾವಣ ಮಾಸ ಮುಗಿಯೋವರೆಗೂ ಮನೆ ಕ್ಲೀನಿಂಗ್ ಅದು ಎಲ್ಲ ಆದಮೇಲೆ ಸೊ ದಯವಿಟ್ಟು ಮಾಂಸಾಹಾರವನ್ನು ಸೇವನೆ ಮಾಡಬೇಡ್ರಿ. ದಯವಿಟ್ಟು ಮನೆಯಲ್ಲೂ ಕೂಡ ಅದನ್ನು ತರಲಿಕ್ಕೆ ಹೋಗಬೇಡ್ರಿ. ಒಂದು ತಿಂಗಳಿಗೆ ನಮಗೇನು ಭಾಳ ಅಲ್ರಿ, ಅದಕ್ಕೆ ಒಂದಿಷ್ಟು ನಮ್ಮ ಪೂಜಾ ವಿಧಾನಗಳಿಗೆ ಒಂದು ಸ್ವಲ್ಪ ಅಡೆತಡೆಗಳು ಆಗ್ಬೋದು ಅಂಥೇಳಿ ನಾ ಹೇಳಕತ್ತೀನಿ ರೀ. ಯಾಕಪ್ಪ ಅಂತಂದರೆ ಇದರಿಂದ ಒಂಥರ ನಮ್ಗೆ ಗಲೀಜು ಅನಿಸ್ತೈತೆ ರೀ, ಅಥವಾ ನಮ್ಮ ಮನಸ್ಸಿಗೆ ಆಗಿರ್ಬೋದು, ನಮ್ಮ ಮನೆಗೆ ಆಗಿರ್ಬೋದು, ಒಂಥರ ನಮಗೂ ಒಂಥರ ಆಗ್ತಿರ್ತದೆ ರೀ, ಏನೋ ಒಂಥರ ಆ ಥರ ಇದು ಮಾಡಿಕೊಂಡು ಸೊ ದಯವಿಟ್ಟು ಎಲ್ಲರೂ ಆದಷ್ಟು ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿಯ ವ್ರತವನ್ನು ಮಾಡೋರು, ಅದರಲ್ಲಿ ವಿಶೇಷವಾಗಿ ಅವರು ಮನೆ ಕ್ಲೀನಿಂಗ್ ಅದು ಮುಂಚೆನೇ ಎಲ್ಲನೂ ನಿಮ್ಮದು ಏನಿರ್ತದಲ್ಲ ಎಲ್ಲ ತಿಂದು ಇದು ಮಾಡಿ ಮುಗಿಸ್ಕೊಂಡು ಬಿಡ್ರಿ. ಯಾಕಂತಂದ್ರೆ ಇನ್ನು ವರಮಹಾಲಕ್ಷ್ಮಿ ವ್ರತ ಸ್ಟಾರ್ಟ್ ಆದಮೇಲೆ ದಯವಿಟ್ಟು ಆದಷ್ಟು ನೀವು ಸ್ವಲ್ಪ ಈ ಮಾಂಸಾಹಾರವನ್ನು ಸೇವನೆಯನ್ನು ಬಿಟ್ಬಿಡ್ರಿ, ಅಂದ್ರೆ ಒಂದು ತಿಂಗಳ ಮಟ್ಟಿಗೆ. ಆಮೇಲೆ ನೀವು ವ್ರತ ಕಂಪ್ಲೀಟ್ ಆದಮೇಲೆ ಮತ್ತೆ ನೀವು ತಂದು ಮಾಡ್ಕೋಬೋದು ರೀ. ಇದರಿಂದ ಆಗುವ ತೊಂದರೆಗಳನ್ನು ಮತ್ತು ನಮ್ಮಲ್ಲಿ ಮನೆಯ ಸಂಕಷ್ಟ ಅಂತ ಹೇಳ್ಬೋದು, ನಾವು ಮಾಡಿರುವಂಥ ವ್ರತಕ್ಕೆ ಪ್ರತಿಫಲ ಅಂತೂ ಸಿಗೋದೇ ಇಲ್ಲ ಅಂತ ಹೇಳ್ತೀನಿ ರೀ. ನಾವು ಮಾಡಿರುವಂಥ ಪೂಜೆ ಒಳಗೆ ನಮ್ಗೆ ಪ್ರತಿಫಲವಾಗಿ ಏನು ಬಯಸ್ತಿರ್ತೀವಲ್ಲ ಅದು ಒಂದು ಸ್ವಲ್ಪ ಅಡೆತಡೆಗಳು ಆಗ್ತಾ ಇರ್ತಾವೆ ರೀ. ಸೊ ಹೀಗಾಗಿ ನಾನು ಆದಷ್ಟು ನಮ್ಮ ಮನೆಯಲ್ಲಿ ಇದು ಶ್ರಾವಣ ಮಾಸ ಮುಗಿಯೋವರೆಗೂ ಅಥವಾ ವರಮಹಾಲಕ್ಷ್ಮಿ ವ್ರತ ಮುಗಿಯೋವರೆಗೂ ಆದಷ್ಟು ನಾನು ಆ ವಿಚಾರವನ್ನು ಬಿಟ್ಟೇ ಬಿಡ್ತೀನಿ ರೀ. ಸೊ ಹಾಗಾಗಿ ನೀವು ಕೂಡ ಇದೇ ಥರ ಮಾಡಿ ಅಂತ ಹೇಳಕತ್ತಿಲ್ಲ ರೀ, ಅದು ನಿಮ್ಮ ಅಭಿಪ್ರಾಯ ರೀ. ನಾನು ಗೊತ್ತಿರೋ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ರೀ. ಮತ್ತು ಇನ್ನೊಂದಿಷ್ಟು ವಿಷಯಗಳನ್ನ ಮುಂದಿನ ಬ್ಲಾಗಲ್ಲಿ ಹಂಚ್ಕೊಂಡ್ರಿ. ಬಾಯ್ ರೀ.